ತೋರಿಸ್ತೀನಿ ಬನ್ನಿ. ಓಕೆ. ಯಾಕೆಂದರೆ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀವಿ. ಈಗ ಅದೇ ಜಾಗದಲ್ಲಿ ನಾವು ವುಡ್ಡನ್ನು ಕಟ್ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಧೂಳು ಇರುತ್ತೆ. ಓಕೆ. ಹಂಗಾಗಿ ನಾವು ಅದನ್ನ ಆ ಏರಿಯಾನೇ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀವಿ. ನೋಡ್ರಿ, ಇದು ಸೋಫಾ ಮ್ಯಾನುಫ್ಯಾಕ್ಚರ್ ಈಗ ರೆಡಿ ಆಗ್ತಾ ಇರೋವಂಥದ್ದು. ಓಕೆ. ಇವಾಗ ಇದರಲ್ಲಿ ಈಗ ನೋಡಿ ಬೆಲ್ಟ್, ಈಗ ಅಲ್ಲಿ ತೋರಿಸಿದ್ನಲ್ಲ ಫ್ರೇಮ್ ರೆಡಿ ಮಾಡೋದು, ಆ ಜಾಗ ನೋಡಿ ಇಲ್ಲಿ ಗೊತ್ತಾಗ್ಬಿಡತ್ತೆ ನೋಡಿ. ಅದೇನು ಪ್ಲೇವುಡ್ ತೋರಿಸಿದೆ ಆ ಪ್ಲೇವುಡ್ ನೋಡಿ ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಅದೇ ಡಿಸೈನ್ ಅನ್ಸುತ್ತಲ್ವಾ? ಹೌದು, ಇದೇ ಭಾಗ ಇಲ್ಲಿ ಬರುತ್ತೆ. ಕಡೆ ಎಲ್ಲೋ ಕುತ್ಕೊಂಡು ಓಪನ್ ಮಾಡಿ ನೋಡಿರ್ತಾರೆ, ಮಗ ಅದೇನೋ ಸಕ್ಕದಾಗಿರ್ತದ ಕಣ್ಲಾ, ಹಿಂಗ ಅಂದ್ರೆ ಮುಂದಕ್ಕೆ ಹೊಡಿತದ ಕಣ್ಲಾ, ಅಂಥದ್ದು ಬೇಕು ಕಣ್ಲಾ ಅಂತ ಈ ಥರ ಮೈಂಡಲ್ಲಿ ಇರ್ತಾರಲ್ಲ, ಅವ್ರು ಬಂದಾಗ ಏನಾಗುತ್ತೆ, ನಮಗೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ವಯಸ್ಸಾಗಿರೋರು ಆ ಥರ ಕೂತು ಖುಷಿ ಪಟ್ಟಾಗ ನಮಗೂ ಒಂದು ಸಖತ್ ಖುಷಿ ಆಗುತ್ತೆ. ಹಂಗಾಗಿ ಏಜ್ ಆಗಿರೋರಿಗೆ ಮಂಡಿ ನೋವು, ಬ್ಯಾಕ್ ಪೇಯ್ನು, ಈ ಥರ ಕೈ ನೋವು, ಕಾಲು ನೋವು, ಕೂತಿ ಜಾಗದಲ್ಲಿ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಏಜ್ ಆಗಿರೋರು ಅಂತಾರೆ ಯಾರು ಬರ್ತಾರೆ ಅಂಥವ್ರಿಗೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರಿಕ್ಲೈನರ್ನ 12,500 ರೂಪಾಯಿಗೆ ಉಚಿತವಾಗಿ ಕೊಡ್ತೀನಿ. ಈಗ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರೋಲ್ಲ, ನಾವು ಕೊಟ್ಟಿರೋ ಐಟಮ್ ಅವ್ರ ಮನೆ ಮೇಲೆ ಮಾತಾಡಬೇಕು. ಸುಮಾರು 5 ವರ್ಷ ಆಯಿತು ತಂದು, ಇದುವರೆಗೂ ಏನಾಗಿಲ್ಲ ಅನ್ನೋ ಥರ ಇರಬೇಕು. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಕ್ವಾಲಿಟಿಯಿಂದ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ. ಈಗ 3,000 ರೂಪಾಯಿ ತೊಗೊಂಬನ್ರಿ ಸೋಫಾ ತೊಗೊಂಡೋಗ್ರಿ, 2,000 ರೂಪಾಯಿ ತೊಗೊಬನ್ರಿ ಸೋಫಾ ತೊಗೊಂಡೋಗ್ರಿ. ಈ ಸೋಫಾ ತೊಗೊಂಡ್ರೆ ಅವ್ರಿಗೆ ಒಂದು ವಿತೌಟ್ ಸ್ಟೋರೇಜು ಕ್ವೀನ್ ಸೈಜ್ ಕಾಟು. ಓಕೆ. ವಿತೌಟ್ ಸ್ಟೋರೇಜು ಕ್ವೀನ್ ಸೈಜ್ ಕಾಟು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, XXL ಬೀನ್ ಬ್ಯಾಗು, ಅಷ್ಟೆಲ್ಲ ಉಚಿತವಾಗಿರುತ್ತೆ. ಇದು ತಗೊಂಡ್ರೆ ಈಗ ಇದನ್ನೇ ತಗೊಂಡ್ರು ನಾನು ಅಷ್ಟೆಲ್ಲ ಕೊಡ್ತೀನಿ ಫ್ರೀಯಾಗಿ. ಅವ್ರದ್ದು ಒಂದು 80,000 ಆಯಿತು ಅಂದರೆ ₹1 ಡೌನ್ ಪೇಮೆಂಟೇ ಮಾಡೋದು ಬೇಡ, ಫ್ರೀಯಾಗಿ ಸೋಫಾ ತಗೊಂಡೋಗ್ಲಿ. ಓಕೆ. 80,000 ಲಿಮಿಟ್ ಇತ್ತು ಅಂದರೆ ಡೌನ್ ಪೇಮೆಂಟ್ ಫ್ರೀಯಾಗಿ ಕೊಡಿಸ್ತೀನಿ, ಡೌನ್ ಪೇಮೆಂಟೇ ಮಾಡೋಂಗಿರಲ್ಲ. ಒಂದು ವೇಳೆ ಈ ಸೋಫಾ ತೊಗೊಂಡೋಗಿ 10 ವರ್ಷ ಯೂಸ್ ಮಾಡಿದ್ದೀರಾ ಅನ್ಕೊಳ್ರಿ, 10 ವರ್ಷ ಆದಮೇಲೆ ನೀವೇನಾದರೂ ಈ ಸೋಫಾನ ನಾನು ಬೇರೆ ಥರ ಮಾಡಲ್ ಚೇಂಜ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಇಲ್ಲ ರೀಪ್ಲೇಸ್ ಮಾಡ್ತೀವಿ, ಫ್ರೇಮನ್ನು ರೀಪ್ಲೇಸ್ ಮಾಡ್ತೀವಿ ಅಂದರೂ ಮಾಡ್ಬೋದು. ಯಾಕೆಂದರೆ ನಾನು ಕೊಟ್ಟಿರೋ ಐಟಮು ನಾನು ಈಸಿಯಾಗಿ ಫ್ರೇಮ್ ಲೆಕ್ಕದಲ್ಲಿ ನಾನು ರಿಟರ್ನ್ ಮಾಡಿಸ್ಕೊತೀನಿ. ಅವತ್ತು ಏನು ಕಾಸ್ಟ್ ಇರುತ್ತೆ ಫ್ರೇಮ್ಗೆ, ಆ ಫ್ರೇಮ್ ನಾನು 50% ನಾನು ಅಮೌಂಟ್ ಪೇ ಮಾಡಿ ಫ್ರೇಮ್ ವಾಪಸ್ ತಗೋತೀನಿ. ಯಾಕೆಂದರೆ ಆ ಥರ ವುಡ್ಡು ಬಳಸಿರ್ತೀನಿ, ಅಷ್ಟು ದಪ್ಪ ಹಾಕಿರ್ತೀನಿ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹಂಗಾದ್ರೆ ರೀಯೂಸ್ ಮಾಡಂಗಿದ್ರು 100% ರೀಯೂಸ್ ಮಾಡ್ಬೋದು. ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ, ಯಾವುದು ಮಳೆ ಹೊಡೆದು ಮಳೆ ಬೆಂಡ್ ಮಾಡಿರಲ್ಲ. ಇದ್ರ ಕಾಸ್ಟು ಬಂದ್ಬಿಟ್ಟು 38,000 ಇದೆ. 38,000 ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಬೀನ್ ಬ್ಯಾಗು, XXL ಬೀನ್ ಬ್ಯಾಗು, ಇದಕ್ಕೆ ಆಫರ್ ಇದೆ. ಓಕೆ. ಅಂದರೆ ತುಂಬ ಒಳ್ಳೆ ಆಫರ್ನೇ ಕೊಡ್ತೀರಾ? ಹೌದು. ಇದು ನನ್ನ ಹತ್ರ ಬಂದ್ಬಿಟ್ಟು 13,500 ರೂಪಾಯಿ ಡೈರೆಕ್ಟ್ ಡೆಲಿವರಿ ಕೊಡ್ತೀನಿ. 13,500 ಕೊಡ್ತೀರಾ ಇದನ್ನ? ಹಾಂ, ಇದು 13,500 ರೂಪಾಯಿ. ಕಾಟ್ ಮೇಲೆ ನಾನು RX ಓಡಿಸಿ ವಿಡಿಯೋ ಮಾಡಿದ್ದೀನಿ, ನಾನದೇ ಮಾಡಿರೋ ಮ್ಯಾನುಫ್ಯಾಕ್ಚರಿಂಗ್. ನೀರು ಬಿದ್ರೂ ಒಳಗಡೆ ಹೋಗಲ್ಲ, ಡ್ರಾಪ್ ಆಗಲ್ಲ. ಒಂದು ವೇಳೆ ನೀರು ಬಿದ್ದು ಏನೋ ಆಗ್ಬಿಡ್ತಲ್ಲಪ್ಪ ಅನ್ನಂಗಿದ್ರು ತಲೆ ಕೆಡ್ಸ್ಕೊಳಂಗಿರಲ್ಲ. ಯಾಕೆಂದರೆ ಇದರಲ್ಲಿ ಸ್ಮೆಲ್ ಬರೋ ಥರ ಐಟಮ್ಗಳು ಯಾವೂ ಹಾಕಿಲ್ಲ. ನೀರಲ್ಲಿ ಇದನ್ನು ನೆನೆಸಿ 1 ಅವರ್ ಬೇಕಾರೆ ನೀವು ಆಮೇಲೆ ಡ್ರೈ ಮಾಡಿ ಕ್ಲೀನಾಗಿ ಒಣಗಿಸ್ಬಿಟ್ಟು ತಗೊಂಡು ಮನೇಲಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಕಾರ್ನರ್ ಏನಂತಂದರೆ ನಮ್ಮ ಹತ್ರ ಸ್ಟಾರ್ಟಿಂಗು 28,000 ಇದೆ. ಇದು 10 ವರ್ಷ ಬೆಲೆ ಬಾಳೋ ಥರ ಒಂದು ಕ್ವಾಲಿಟಿ ಸೋಫಾ ಇದು. ದೀಪಾವಳಿವರೆಗೂ ನೀವು ಯಾವುದೇ ಸೋಫಾ ತಗೊಳ್ಳಿ, ಏನೇ ಐಟಮ್ ಆರ್ಡ್ರ್ ಮಾಡಿ, ನಿಮಗೆ ಕಾಂಪ್ಲಿಮೆಂಟ್ರಿ ಇದೆ, ಮತ್ತು ಗಿಫ್ಟ್ ಇದೆ, ಮತ್ತು ಹಬ್ಬದ ಪ್ರಯುಕ್ತ ಆಫರ್ಗಳಿದ್ದಾವೆ. ಇದು ನೋಡಿ 38,000 ಇದೆ. ಓಕೆ. 38,000 ಪೋಲಿ ಮಾಡಲು. ಇದರಲ್ಲಿ ನೀವು ಇದನ್ನು ತೊಗೊಂಡ್ರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 2 ಪಫಿ ಫ್ರೀ, 3+1 ಇದೆ. ಇದು ಬಂದ್ಬಿಟ್ಟು ಈಗ ನನ್ನ ಹೋಮ್ ಕಂಫರ್ಟ್ಸಲ್ಲಿ ಗೌರಿ ಗಣೇಶ ಹಬ್ಬದಿಂದ ದೀಪಾವಳಿವರೆಗೂ ಆಫರ್ ಇದೆ. ಓಕೆ. ಆಫರ್ ಇದೆ. ಏನು ಆಫರ್ ಇದೆ ಸರ್? ಇದು 28,000 ರೂಪಾಯಿ ಕೊಟ್ಟು ಸೋಫಾ ಇದನ್ನು ತಗೊಂಡ್ರೆ ನಿಮಗೆ ಒಂದು ಇದ್ರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಫ್ರೀಯಾಗಿ ಕೊಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ಒಂದು 5-6 ಸಾವಿರ ಇರುತ್ತೆ ಸರ್ ಅದು? ಇರುತ್ತೆ. ಯಾಕೆಂದರೆ ಡ್ರೆಸ್ಸಿಂಗ್ ಟೇಬಲ್ ನಾನು ಆಚೆ ಕಡೆಯಿಂದ ಪರ್ಚೇಸ್ ಮಾಡಿಲ್ಲ, ಅದು MDF ಇದ್ರದ್ದಲ್ಲ, ಎಂಥದ್ದು ಈ ಪ್ರೆಸ್ಸಿಂಗ್ ವುಡ್ ಬರುತ್ತಲ್ಲ, ಪ್ರೆಸ್ಸಿಂಗ್ ವುಡ್ದಲ್ಲ, ಅದನ್ನು ನಾವೇ ರೆಡಿ ಮಾಡಿ ನಾವೇ ಪಾಲಿಶ್ ಮಾಡಿರೋ ಅಂಥದ್ದು ಡ್ರೆಸ್ಸಿಂಗ್ ಟೇಬಲ್. ನಿಮ್ಗೆ ಅದನ್ನು ಕೂಡ ನಾನು ಫ್ಯಾಕ್ಟ್ರಿಲಿ ತೋರಿಸ್ತೀನಿ. ಡ್ರೆಸ್ಸಿಂಗ್ 28,000 24,000 ಕೊಟ್ಟು ಅದನ್ನು ಕೂಡ ಕೊಡ್ತೀರಾ ಫ್ರೀ? ಹೌದು. ಓಕೆ. ಹಂಗಾದ್ರೆ ಒಂದು ಒಳ್ಳೆ ಆಫರ್ನೇ ಕೊಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ನಮ್ಮದೀಗ ಹೋಮ್ ಕಂಫರ್ಟ್ನ ಮಾದೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ ಅಂತ ನಮಗೆ ಕೊಟ್ಬಿಡಿ ಸರ್. ನನ್ನ ಫ್ಯಾಕ್ಟ್ರಿ ಎಲ್ಲಿದೆ ಅಂತಂದರೆ ಬೆಂಗಳೂರು ನಾಗರಬಾವಿ, ಅಂದರೆ ಅಂಬೇಡ್ಕರ್ ಕಾಲೇಜ್ ಇದೆ, ದೀಪಾ ಕಾಂಪ್ಲೆಕ್ಸ್ ಪೆಟ್ರೋಲ್ ಬಂಕ್ ಇದೆ, ಹಾಗೆ BDO ಕಾಂಪ್ಲೆಕ್ಸ್ ಇದೆ. ಅದ್ರ ಪಕ್ಕದಲ್ಲಿ ಅದೇ ರೋಡಲ್ಲಿ ಬಂದರೆ ಪಾಪರೆಡ್ಡಿ ಪಾಳ್ಯ, ಒಳಗಡೆ ಬಂದರೆ ವಿಧಾನಸೌಧ ಲೇಔಟ್. ಓಕೆ. ಬೇರೆ ಕಡೆ ಕೂಡ ಬ್ರಾಂಚ್ ಇದೆ? ಶಿವಮೊಗ್ಗದಲ್ಲಿದೆ, ಶಿವಮೊಗ್ಗದಲ್ಲಿ ವಿನೋಬ್ ನಗರ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಅಜ್ಜಂಪುರ, ತರೀಕೆರೆಯಿಂದ ಅಜ್ಜಂಪುರಕ್ಕೆ ಹೋಗ್ತೀವಲ್ಲ, ಅಲ್ಲಿ ಅಜ್ಜಂಪುರದಲ್ಲಿ ಬೀರೂರು ರೋಡಲ್ಲಿದೆ. ಓಕೆ. ಆ ಕಡೆ ನಿಯರ್ ಆಗೋರು ಅಲ್ಲಿಗೆ ಹೋಗ್ಬೋದಲ್ವ? ಹೌದು. ಯಾಕೆಂದರೆ ನಾನು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಜಾಸ್ತಿ ಸೋಫಾ ಕೊಟ್ಟಿರೋದೇ ನಮ್ಮ ಸೈಡಿಗೆ, ಶಿವಮೊಗ್ಗ ಕಡೆ. ಯಾಕೆಂದರೆ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ನಮ್ಮ ತರೀಕೆರೆ, ಬೀರೂರು, ಅರಸೀಕೆರೆ,
ಗುಬ್ಬಿ, ಓಕೆ, ಕಡೂರು ಈ ಕಡೆನೇ ಜಾಸ್ತಿ ಕೊಟ್ಟಿರೋದು. ಯಾಕೆಂದರೆ ಸಾಗರದವ್ರಿಗೂ ಇಲ್ಲಿಂದ ಹೋಗಿ ಕೊಟ್ಟಿದ್ದೀನಿ. ಅದಕ್ಕೆ ಅಟ್ಲೀಸ್ಟ್ ಅಲ್ಲಿರೋರಿಗೆ, ಶಿವಮೊಗ್ಗದಲ್ಲಿ ಇರೋರಿಗೆ, ಅಕ್ಕಪಕ್ಕ ಇರೋರಿಗೆ ಅನುಕೂಲ ಆಗಲಿ ಅಂತ ಶಿವಮೊಗ್ಗ ಒಂದು ಓಪನ್ ಮಾಡಿದ್ದೀನಿ. ಇನ್ನು ಅದು ನಿಯರ್ ಬಂದ್ಬಿಟ್ಟು ಅಜ್ಜಂಪುರ ಒಂದು. ಅಜ್ಜಂಪುರ ಏನಕ್ಕೆ ಮಾಡಿದ್ದೀನಿ ಅಂತಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿರೋದಲ್ಲಿ. ಇವಾಗ ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀನಿ, ಮುಂದಿನ ದಿನಗಳಲ್ಲಿ ನನ್ನ ಮ್ಯಾನುಫ್ಯಾಕ್ಚರು ಅಜ್ಜಂಪುರದಲ್ಲಿ ಆಗುತ್ತೆ. ಓಕೆ, ಅದು ಸುಮಾರು 3500 ಸ್ಕ್ವೇರ್ ಫೀಟ್ ಜಾಗ ಇದೆ. ಆ ಜಾಗದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಲ್ಲಿರೋ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ. ಅಲ್ಲಿ ಶಾಪ್ ಮಾಡಿದ್ದೀನಿ. ಓಕೆ, ಹಂಗಾದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಮದೇ ಇದೆ ಅಲ್ವಾ? ಹೌದೌದು. ಏನೇ ಒಂದು ಅಂದ್ರೂ ನಾವು ಯಾವುದನ್ನು ಆಚೆ ಕಡೆಯಿಂದ ಪರ್ಚೇಸ್ ಮಾಡಲ್ಲ, ನಾವೇ ರೆಡಿ ಮಾಡ್ತೀವಿ. ಓನ್ ಮ್ಯಾನುಫ್ಯಾಕ್ಚರ್ ಏನೇ ಒಂದು ಐಟಮ್ ಆಗಲಿ, ಎಲ್ಲ ಬಟ್ಟೆಯಿಂದ ಹಿಡಿದು ವುಡ್ಡು ಎಲ್ಲ ಟೋಟಲ್ ಐಟಮನ್ನು ನಾವೇ ಪರ್ಚೇಸ್ ಮಾಡಿ ನಾವೇ ಅದನ್ನು ತೊಗೊಂಬಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಕಸ್ಟಮರ್ಗೆ ಡೆಲಿವರಿ ಕೊಡೋ ಅಂಥ ಕೆಲಸಗಳು ಮಾಡ್ತೀವಿ. ಹಾಗೆ ನಮ್ಮ ಶೋರೂಮ್ಗಳಿಗೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಂಡು ಇಟ್ಕೊತೀವಿ. ಓಕೆ, ಆಮೇಲೆ ಇಷ್ಟು ದಿವಸ ಏನು ಮಾಡ್ತಾಯಿದ್ವಿ ನಾವು, ಸೋಫಾ ಮಾತ್ರ ಯಾವ ಡಿಸೈನ್ ಕೊಟ್ಟರು ಸೋಫಾ, ಕಾರ್ನರ್ ಸೋಫಾ ಸಿಕ್ಕಾಬಟ್ಟೆ ಮಾಡಿದ್ದೀವಿ. 3+1 ಈ ಥರ ಎಲ್ಲ ಮಾಡಿದ್ವಿ. ಈಗ ಕಾಟನ್ನು ಕೂಡ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಯಾಕೆಂದರೆ ಕಾಟು ಸುಮಾರು ಜನ ಕೇಳ್ತಾಯಿದ್ರು, ವಿತ್ ಸ್ಟೋರೇಜ್ ಬೇಕು, ವಿತೌಟ್ ಸ್ಟೋರೇಜ್ ಬೇಕು, ಹೆಡ್ ಸ್ಟೋರೇಜ್ ಬೇಕು, ಬಾಟಮ್ ಸ್ಟೋರೇಜ್ ಬೇಕು ಅಂತೇಳಿ. ಹಾಗಾಗಿ ನಾನು ಹೊರಗಡೆಯಿಂದ ತರಿಸ್ತಾ ಇದ್ದೆ, ಗೊತ್ತಿರೋ ಫ್ಯಾಕ್ಟ್ರಿ ಕಡೆಯಿಂದ ತರ್ತಾ ಇದ್ದೆ. ಬಟ್ ಅವರು ಕೊಡೋ ಕ್ವಾಲಿಟಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಕಾಟನ್ನು ಕೂಡ ಈಗ ನಾನೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ದೀನಿ. ಡೈನಿಂಗ್ ಟೇಬಲು, ಟಿಪಾಯಿ ಎಲ್ಲನೂ ನನ್ನ ಹತ್ರನೇ ರೆಡಿ ಮಾಡಿ ಪ್ರತಿಯೊಂದು ಕೂಡ ಸಿಗುತ್ತೆ. ಈಗ ಮನೆಗೆ ಬೇಕಾಗುವಂಥ ಫರ್ನಿಚರ್ ಐಟಮ್ಸ್ ಎಲ್ಲ ಕೂಡ ಸಿಗುತ್ತೆ ಅಲ್ವಾ? ಓಕೆ, ಹಾಗಾದ್ರೆ ಏನೇನೆಲ್ಲ ಸಿಗುತ್ತೆ ಅಂತ ನಮ್ಮ ಒಂದೊಂದಾಗಿ ತೋರಿಸ್ಕೊಡ್ಬೋದಾ? ಈಗ ತೋರಿಸ್ಕೊಡೋಣ. ಯಾಕೆಂದರೆ ನನ್ನ ಹತ್ರ ಈ ಗೋಡನಲ್ಲಿ ಏನು ಸ್ಟಾಕ್ ಇದೆ ಅದನ್ನು ತೋರಿಸ್ತೀನಿ. ಫ್ಯಾಕ್ಟ್ರಿಲಿ ಏನು ರೆಡಿ ಮಾಡ್ತಾ ಇರ್ತೀವಿ ಅದನ್ನು ತೋರಿಸ್ತೀವಿ. ತೀರಾ ಇನ್ನೂ ಹೆಚ್ಚಿನ ನಾವು ಮಾಡಿರೋ ಅಂಥದ್ದು ನೋಡಬೇಕು ಅನ್ನಂಗಿದ್ರೆ ಫೋಟೋಸ್ ಕೊಡ್ತೀನಿ, ನೀವು ಅದನ್ನು ರಿವ್ಯೂ ಮಾಡ್ಬೋದು. ಯಾಕೆಂದರೆ ಈಗ ಯಾವ್ಯಾವ ಥರ ಸೋಫಾ ಕೊಟ್ಟಿದ್ದೀವಿ, ಕಾರ್ನರು, 3+1 ಎಲ್ಲನೂ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಅದನ್ನು ಅರಿಬಿಡ್ಬೋದು. ಏಕೆಂದರೆ ತೊಂದರೆ ಇಲ್ಲ. ಏಕೆಂದರೆ ಕಸ್ಟಮೈಸ್ ಇವಾಗ ಯಾವುದೋ ಒಂದು ಸೋಫಾ ರೆಡಿ ಮಾಡಿರ್ತೀವಿ, ಈಗ ಈ ಕಲರ್ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದಾಗ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ಹೋಗ್ಬೋದು. ಕೆಲವ್ರು ಏನಂದರೆ ಇರೋವಂಥ ಸೋಫಾಗಳನ್ನ ನೇರವಾಗಿ ಬಂದು ನಾವು ತೊಗೊಂಡೋಗ್ತೀವಿ ಅಂತ ಹೇಳಿ ತೊಗೊಂಡೋಗ್ಬೋದು ಅವರು. ಓಕೆ, ಹಾಂ. ಈಗ ಗಣೇಶ ಹಬ್ಬ ಎಲ್ಲ ಬರ್ತಾ ಇದೆ, ಅದಕ್ಕೇನಾದ್ರು ಆಫರ್ನ ಕೊಡ್ತೀರಾ? ಆಫರ್ ಇಷ್ಟು ದಿವಸ ಆಫರ್ ಇತ್ತು, ಅಂದರೆ ರಿಕ್ಲೈನರ್ಗಳ ಆಫರ್ ಇತ್ತು. ರಿಕ್ಲೈನರ್ ಆಫರ್ ಅನ್ನೋದಕ್ಕಿಂತ ನನ್ನ ಹೋಮ್ ಕಂಫರ್ಟ್ಸಲ್ಲಿ ಈಗ ಇರೋದು, ನಾನು ಓಪನಾಗಿ ಹೇಳ್ತಾ ಇರೋದು, ಕೆಲವು ಹೊರಗಡೆ ಹೋದಾಗ ಏನಾಗುತ್ತೆ, ಒಂದು ಶೋರೂಮಲ್ಲಿ ಒಂದು ಸೋಫಾ ಇಟ್ಟಿರ್ತಾರೆ, ಒಂದು ರಿಕ್ಲೈನರು ಇಲ್ಲ 2 ರಿಕ್ಲೈನರ್ ಇಟ್ಟಿರ್ತಾರೆ, ಒಂದು 6 ತಿಂಗಳು, ಒಂದು 8 ತಿಂಗಳು, ವರ್ಷ ಆಗಿರ್ತದೆ. ಬಟ್ ಆ ರಿಕ್ಲೈನರ್ 8,000 ರೂಪಾಯಿ ಕೊಟ್ಬಿಡ್ತೀವಿ, 10,000 ರೂಪಾಯಿ ಕೊಟ್ಬಿಡ್ತೀವಿ ಅಂತ ವಿಡಿಯೋ ಮಾಡಿ ವೈರಲ್ ಮಾಡ್ಬಿಡ್ತಾರೆ. ಬಟ್ ನನ್ನ ಹತ್ರ ಇವಾಗ ರಿಕ್ಲೈನರ್ ಇಲ್ಲ. ಬಟ್ ಆದರೂ 12,500 ರೂಪಾಯಿಗೆ ರಿಕ್ಲೈನರ್ ನಾನು ರೆಡಿ ಮಾಡಿ ಕೊಡ್ತೀನಿ. ಯಾಕೆ ಅಂತಂದರೆ ಇದು ಎಲ್ಲರಿಗೂ ಕೊಡಲ್ಲ. ತುಂಬ ಏಜ್ ಆಗಿರೋ ಅಂಥವ್ರಿಗೆ, ಮಂಡಿ ನೋವು, ಕಾಲು ನೋವು, ಈ ಥರದವ್ರಿಗೆ. ಯಾಕೆಂದರೆ ನಮ್ಮ ರೈತರುಗಳು ನಮ್ಗೆ ಗೊತ್ತು. ಈಗ ಹಳ್ಳಿ ಕಡೆ ಹೋದರೆ ಆ ರಿಕ್ಲೈನರ್ ಹೆಂಗೆ ಅನ್ನೋದೇ ಗೊತ್ತಿರಲ್ಲ, ಏನು ಅನ್ನೋದೇ ಗೊತ್ತಿರಲ್ಲ. ಕೆಲವು ಕಡೆ ಎಲ್ಲೋ ಕೂತ್ಕೊಂಡು ಓಪನ್ ಮಾಡಿ ನೋಡಿರ್ತಾರೆ, ಮಗ ಅದೇನೋ ಸಕ್ಕದಾಗಿರ್ತದೆ ಕಣ್ಲ, ಹಿಂಗೆ ಅಂದ್ರೆ ಮುಂದಕ್ಕೆ ಹೊಡಿತದ ಕಣ್ಲ, ಅಂಥದ್ದು ಬೇಕು ಕಣ್ಲ ಅಂತ ಈ ಥರ ಮೈಂಡಲ್ಲಿ ಇರ್ತಾರಲ್ಲ, ಅವ್ರು ಬಂದಾಗ ಏನಾಗುತ್ತೆ, ನಮಗೂ ಖುಷಿ ಆಗುತ್ತೆ. ಅಟ್ಲೀಸ್ಟು ವಯಸ್ಸಾಗಿರೋರು ಆ ಥರ ಕೂತು ಖುಷಿ ಪಟ್ಟಾಗ ನಮಗೂ ಒಂದು ಸಖತ್ ಖುಷಿ ಆಗುತ್ತೆ. ಹಂಗಾಗಿ ಏಜ್ ಆಗಿರೋರಿಗೆ ಮಂಡಿ ನೋವು, ಬ್ಯಾಕ್ ಪೇಯ್ನು, ಈ ಥರ ಕೈ ನೋವು, ಕಾಲು ನೋವು, ಕೂತಿ ಜಾಗದಲ್ಲಿ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಏಜ್ ಆಗಿರೋರು ಅಂತಾರೆ ಯಾರು ಬರ್ತಾರೆ ಅಂಥವ್ರಿಗೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರಿಕ್ಲೈನರ್ನ 12,500 ರೂಪಾಯಿಗೆ ಉಚಿತವಾಗಿ ಕೊಡ್ತೀನಿ. ಓಕೆ, ಅಂದರೆ ಅದರಲ್ಲಿ ಪ್ರಾಫಿಟ್ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವ್ರ ಖುಷಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಂ ಸರ್, ಈಗ ಫಸ್ಟ್ ಯಾವ ಸೋಫಾ? ಇವಾಗ ಇದನ್ನ ತೋರಿಸ್ತೀನಿ ನೋಡಿ, ಇದು ಪೋಲಿ ಮಾಡಲ್. ಓಕೆ, ಅಂದರೆ ಪೋಲಿ ಮಾಡಲ್ ಅಂದರೆ ಲೂಸ್ ಪಿಲ್ಲೋ ಇರ್ತದೆ, ಈ ಥರ ಲೂಸ್ ಪಿಲ್ಲೋ ಇರೋದು ಪೋಲಿ ಮಾಡಲ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಇಟ್ಟರೆ ನೀವು ಆರಾಮಾಗಿ ಕೂತ್ಕೋಬೋದು. ಇದನ್ನು ತೆಗೆದ್ರೆ ಅಂದರೆ ತುಂಬ ಹಿಂದೆ ಹೋಗುತ್ತೆ, ಹೊರ್ಗಕ್ಕೆ ಆಗಲ್ಲ. ಓಕೆ, ಅಂದರೆ 3 ಸೀಟರಲ್ಲಾದರೆ ಇದು ತೆಗೆದು ಮಲ್ಕೋಬೋದು, ದಿವಾನ ಥರ ಯೂಸ್ ಮಾಡ್ಬೋದು. ಅಲ್ಲಿದೆ ತೋರಿಸ್ತೀನಿ ಅದನ್ನು. ಇದನ್ನು ಇಟ್ಟೇ ಕುತ್ಕೋಬೇಕು. ಇದು ಪೋಲಿ ಮಾಡಲು. ಓಕೆ, ನೋಡ್ರಿ, ಇದರಲ್ಲಿ ಕಂಫರ್ಟು ಸಕ್ಕತ್ತಾಗಿರುತ್ತೆ, ಫೀಲು, ತೈ ಸಪೋರ್ಟು, ಬ್ಯಾಕ್ ಸಪೋರ್ಟು, ಶೋಲ್ಡ್ರ್ ಸಪೋರ್ಟು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಪಿಲ್ಲೋ ಮಾಡಲ್ ಅಂತ ಹೇಳ್ತೀವಿ. 3+1 ಇದೆ. ಇದು ಬಂದ್ಬಿಟ್ಟು ಈಗ ನನ್ನ ಹೋಮ್ ಕಂಫರ್ಟ್ಸಲ್ಲಿ ಗೌರಿ ಗಣೇಶ ಹಬ್ಬದಿಂದ ದೀಪಾವಳಿವರೆಗೂ ಆಫರ್ ಇದೆ. ಓಕೆ, ಆಫರ್ ಇದೆ. ಏನು ಆಫರ್ ಇದೆ ಸರ್? ಇದು 28,000 ರೂಪಾಯಿ ಕೊಟ್ಟು ಸೋಫಾ ಇದನ್ನು ತಗೊಂಡ್ರೆ ನಿಮಗೆ ಒಂದು ಇದ್ರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಫ್ರೀಯಾಗಿ ಕೊಡ್ತೀನಿ. ಡ್ರೆಸ್ಸಿಂಗ್ ಟೇಬಲ್ ಒಂದು 5,000 ಇರುತ್ತೆ ಸರ್ ಅದು?
ಇರುತ್ತೆ ಯಾಕೆಂದರೆ ಡ್ರೆಸ್ಸಿಂಗ್ ಟೇಬಲ್ ನಾನು ಆಚೆ ಕಡೆಯಿಂದ ಪರ್ಚೇಸ್ ಮಾಡಿಲ್ಲ, ಅದು MDF ಇದ್ರದ್ದಲ್ಲ, ಎಂಥದ್ದು ಈ ಪ್ರೆಸ್ಸಿಂಗ್ ವುಡ್ ಬರುತ್ತಲ್ಲ, ಪ್ರೆಸ್ಸಿಂಗ್ ವುಡ್ದಲ್ಲ, ಅದನ್ನು ನಾವೇ ರೆಡಿ ಮಾಡಿ ನಾವೇ ಪಾಲಿಶ್ ಮಾಡಿರೋಂಥದ್ದು ಡ್ರೆಸ್ಸಿಂಗ್ ಟೇಬಲ್. ನಿಮ್ಗೆ ಅದನ್ನು ಕೂಡ ನಾನು ಫ್ಯಾಕ್ಟ್ರಿಲಿ ತೋರಿಸ್ತೀನಿ. ಡ್ರೆಸ್ಸಿಂಗ್ 28,000 24,000 ಕೊಟ್ಟು ಅದನ್ನು ಕೂಡ ಕೊಡ್ತೀರಾ ಫ್ರೀ? ಹೌದು. ಓಕೆ, ಹೆಂಗಾದ್ರೆ ಒಂದು ಒಳ್ಳೆ ಆಫರ್ನೇ ಕೊಡ್ತೀರಾ? ಹೌದು. ಓಕೆ, ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಕಲರ್ ಎಲ್ಲ ಬೇರೆ ಬೇರೆ ಸಿಗುತ್ತಾ ಇದರಲ್ಲಿ ನಿಮ್ಗೆ ಎಷ್ಟು ಕಲರ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ. ಬಟ್ ಇಂಡಿಯನ್ ಫ್ಯಾಬ್ರಿಕ್ ಜಾಸ್ತಿ, ಇಂಡಿಯನ್ ಫ್ಯಾಬ್ರಿಕ್ ಅಂತಂದ್ರೆ ಈ ಬಟ್ಟೆ ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ, ಅಬ್ಸರ್ವ್ ಆಗುತ್ತೆ, ಹಂಗಾಗಿ ಜಾಸ್ತಿ ಮಾಡಲ್ಲ. ಯಾರು ಕೇಳ್ಕೊಂಡು ಬಂದ್ರೆ ಇರಲಿ ಅಂತ ಒಂದು ಸೋಫಾನ ರೆಡಿ ಮಾಡಿ ಇಟ್ಟಿರ್ತೀವಿ. ಇದು ಒಂದು ಮಾಡಲ್ 3+1. ಹಾಗೆ ಬರ್ತೀವಿ ಅಂತಂದ್ರೆ ನೋಡ್ರಿ, ಇದು ಬಂದ್ಬಿಟ್ಟು ಇದು ಹ್ಯಾಂಡ್ ಪಾಲಿಶ್ ಇದೆ, ಇದರಲ್ಲಿ ಪಾಲಿಶ್ ಇದೆ. ಆಮೇಲೆ ಕೂತ್ಕೊಳ್ಳೋಕೆ ಸೋಫಾ ಸೂಪರ್ ಕಂಫರ್ಟ್ ಇದೆ. ಯಾಕೆಂದ್ರೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ವ್ಯೂವರ್ಸ್ಗೆ ಕನ್ಫ್ಯೂಸ್ ಮಾಡಬಾರ್ದು. ಕೂತ್ಕೊಂಡಾಗ ನಾನು ಕೂತಿದ್ದೆ, ಫೀಲ್ ಇತ್ತು, ತುಂಬ ಚೆನ್ನಾಗಿತ್ತು, ನಾನು ಫೀಲ್ ಮಾಡಿದೆ ಅನ್ನೋ ಥರ ನೀವು ಕೂತು ಫೀಲ್ ಮಾಡಿ ಅವ್ರಿಗೆ ಹೇಳ್ಬೇಕು. ಯಾಕೆಂದರೆ ಅಫಿಷಿಯಲ್ ಆಗಿದೆ, ಪಾಲಿಶ್ ಮಾಡಿದ್ದೀನಿ ಇದನ್ನು. ಆಮೇಲೆ ಇದೆಲ್ಲ 40 ಡೆನ್ಸಿಟಿ ಕುಷನ್ ಹಾಕಿದ್ದೀನಿ. ಅಫಿಷಿಯಲ್ ಮಾಡೆಲ್ ಇದು, ಲಕ್ಸುರಿ ಐತೆ. ಇದು ಕೂಡ ಅಷ್ಟೇ, ನಿಮಗೆ ಒಂದು 38-40 ಬರುತ್ತೆ, ಆ ರೇಂಜಿಗೆ ಬರುತ್ತೆ. ಇದನ್ನು ತಗೊಂಡ್ರೆ ಇದರಲ್ಲಿ ಪಿಲ್ಲೋಗಳು ಕೂಡ ಕೊಡ್ತೀನಿ, ಚಿಕ್ಕ ಚಿಕ್ಕ ಪಿಲ್ಲೋಗಳು ಕೊಡ್ತೀನಿ. ಆಮೇಲೆ ವಿತ್ ಸೆಂಟ್ರ್ ಟೇಬಲ್ ಬೇಕು ಅಂತಂದರೆ ಸೆಂಟ್ರ್ ಟೇಬಲ್ಗೆ ಈ ಥರ ಸೆಂಟ್ರ್ ಟೇಬಲ್ ಇರುತ್ತೆ. ಈ ಥರ ಸೆಂಟ್ರ್ ಟೇಬಲ್ ಬೇಕು ಅಂದರೆ ಇದ್ರ ಮೇಲ್ಗಡೆ ಗ್ಲಾಸ್ ಕೊಡ್ತೀನಿ, 12 mm ದಪ್ಪ ಇರೋ ಥಿಕ್ನೆಸ್ ಗ್ಲಾಸು ವಿತ್ ಟಫನ್ ಕೊಡ್ತೀನಿ. ಇದ್ರೊಳಗಡೆ ಎಲ್ಲ ಸೆಟ್ಟಿಗೂ ಇದೇ ಕಲರಲ್ಲಿ ನನಗೆ ಸೆಂಟ್ರ್ ಟೇಬಲ್ ಮಾಡ್ಕೊತೀನಿ. ನಂಗಿದ್ರೆ ಅದೇ ಕಲರಲ್ಲಿ ಸೆಂಟ್ರ್ ಟೇಬಲ್ ರೆಡಿ ಮಾಡಿ ಕೊಡ್ತೀನಿ. ಬಟ್ ಅದ್ರದ್ದು ಕಾಸ್ಟ್ ಎಷ್ಟಾಗತ್ತೆ ಅಂತಂದರೆ 7,500 ರೂಪೀಸ್ ವಿತ್ ಗ್ಲಾಸು, 12 mm ಟಫನ್ ಗ್ಲಾಸು. ಆ ಗ್ಲಾಸು ಸೇರಿಸಿ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇದೆಲ್ಲ ನಿಮಗೆ 10 ವರ್ಷ ಗ್ಯಾರಂಟಿ ಮಾಡ್ತೀನಿ, 5 ವರ್ಷ ಗ್ಯಾರಂಟಿ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ. ಯಾಕೆಂದರೆ ನಮ್ಮದೇ ಇರೋದ್ರಿಂದ ನೀವು ನಂಗೊಂದು 10 ವರ್ಷ ಬಾಳಿಕೆ ಬರಬೇಕು ಅಂದರೆ 10 ವರ್ಷ ಬಾಳಿಕೆ ಬರೋ ಥರ ಮೆಟೀರಿಯಲ್ ಯೂಸ್ ಮಾಡ್ತೀವಿ. 5 ವರ್ಷ ಬೇಕು ಅಂದರೆ 5 ವರ್ಷ ಬೆಳಕು ಬರೋ ಥರ ಯೂಸ್ ಮಾಡ್ತೀವಿ. ತೀರಾ 5 ವರ್ಷದ ಒಳಗಡೆ ಮಾಡ್ರಿ ಇಂದವ್ರಿಗೆ ಯಾವುದಕ್ಕೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ಈಗ ಅವ್ರು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ, ನಾವು ಕೊಟ್ಟಿರೋ ಐಟಮ್ ಅವ್ರ ಹತ್ರ ಇರ್ತದೆ. ಅಟ್ಲೀಸ್ಟ್ ನಮ್ಮ ಐಟಮ್ ಮಾತಾಡಬೇಕು, ಅವ್ರ ದುಡ್ಡು ಮಾತಾಡಲ್ಲ. ದುಡ್ಡು ಇಸ್ಕೊತೀವಿ, ಸುಮ್ಮನಾಗ್ತೀವಿ. ನಾವು ಕೊಟ್ಟಿರೋ ಐಟಮ್ ಅವ್ರ ಮನೆ ಮೇಲೆ ಮಾತಾಡಬೇಕು. ಸುಮಾರು 5 ವರ್ಷ ಆಯಿತು ತಂದು, ಇದುವರೆಗೂ ಏನಾಗಿಲ್ಲ ಅನ್ನೋ ಥರ ಇರಬೇಕು. ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಕ್ವಾಲಿಟಿಯಿಂದ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ. ಯಾಕೆಂದರೆ ಬೆಲ್ಟು, ನಿವಾರು, ಸ್ಪ್ರಿಂಗು, ಅದು ಏನೇನು ಯೂಸ್ ಮಾಡ್ತೀವಿ, ವುಡ್ಡು ಎಲ್ಲನೂ 100% ಎಲ್ಲ ನನಗೆ ಬೇಕಾಗಿರೋ ರೇಂಜಲ್ಲಿ ಮಾಡಿಸ್ತೀವಿ. ಯಾಕೆಂದರೆ ಈಗ ವುಡ್ಡು ಕಟ್ ಮಾಡೋಕೆ ಹೋದಾಗ 3/4 ಇಂಚ್ ವುಡ್ಡು ಕಟ್ ಮಾಡ್ತಾರೆ. ವುಡ್ಡು ಸೈಜು ಥಿಕ್ನೆಸ್ಸು 3/4 ಇಂಚು. ಬಟ್ ಮಿಲ್ಲವರು ನನಗೆ ಗಲಾಟೆ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲರೂ 3/4 ಇಂಚ್ ಕಟ್ ಮಾಡಿಸ್ತಾರೆ, ನಿನಗೆ ಮಾತ್ರ 1/4 ಇಂಚ್ ಯಾಕೆ ಕಟ್ ಮಾಡಬೇಕು? ಹಂಗೆ ನೀನು 1/4 ಇಂಚ್ ಕಟ್ ಮಾಡಿದ್ರೆ 3/4 ಇಂಚ್ ರೇಟ್ ತಗೊಳ್ಳಲ್ವಲ್ಲ. 3/4 ಇಂಚಿನ ರೇಟ್ ತಗೊಳ್ಳಲ್ಲ. ನೀನು 1/4 ಇಂಚ್ ರೇಟ್ ಹಾಕು. 3/4 ಇಂಚ್ ಬೇಡ ನನಗೆ, 1/4 ಇಂಚ್ ವುಡ್ ಸೈಜ್ ಕಟ್ ಮಾಡು. 1/4 ಇಂಚಿಗೆ 3 ಇಂಚು, 1/4 ಇಂಚಿಗೆ 2 ಇಂಚ್ ಯೂಸ್ ಮಾಡ್ತೀವಿ. ಹೊರಗಡೆ ಎಲ್ಲ 3/4 ಇಂಚಿಗೆ 1.5 ಇಂಚು, 3/4 ಇಂಚಿಗೆ 2 ಇಂಚ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಹಂಗಿಲ್ಲ. ಫ್ರೇಮ್ ಸೈಜ್ ಎಲ್ಲ ಸಿಕ್ಕಾಪಟ್ಟೆ ಇರ್ತದೆ. ಒಂದು ವೇಳೆ ಈ ಸೋಫಾ ತೊಗೊಂಡೋಗಿ 10 ವರ್ಷ ಯೂಸ್ ಮಾಡಿದ್ದೀರಾ ಅನ್ಕೊಳ್ರಿ, 10 ವರ್ಷ ಆದಮೇಲೆ ನೀವೇನಾದರೂ ಈ ಸೋಫಾನ ನಾನು ಬೇರೆ ಥರ ಮಾಡೆಲ್ ಚೇಂಜ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಇಲ್ಲ ರೀಪ್ಲೇಸ್ ಮಾಡ್ತೀವಿ, ಫ್ರೇಮನ್ನು ರೀಪ್ಲೇಸ್ ಮಾಡ್ತೀವಿ ಅಂದರೂ ಮಾಡ್ಬೋದು. ಯಾಕೆಂದರೆ ನಾನು ಕೊಟ್ಟಿರೋ ಐಟಮು ನಾನು ಈಸಿಯಾಗಿ ಫ್ರೇಮ್ ಲೆಕ್ಕದಲ್ಲಿ ನಾನು ರಿಟರ್ನ್ ಮಾಡಿಸ್ಕೊತೀನಿ. ಅವತ್ತು ಏನು ಕಾಸ್ಟ್ ಇರುತ್ತೆ ಫ್ರೇಮ್ಗೆ, ಆ ಫ್ರೇಮ್ ನಾನು 50% ನಾನು ಅಮೌಂಟ್ ಪೇ ಮಾಡಿ ಫ್ರೇಮ್ ವಾಪಸ್ ತಗೋತೀನಿ. ಯಾಕೆಂದರೆ ಆ ಥರ ವುಡ್ಡು ಬಳಸಿರ್ತೀನಿ, ಅಷ್ಟು ದಪ್ಪ ಹಾಕಿರ್ತೀನಿ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹಾಗಾದರೆ ರೀಯೂಸ್ ಮಾಡಂಗಿದ್ರು 100% ರೀಯೂಸ್ ಮಾಡ್ಬೋದು. ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ. ಯಾವುದು ಮಳೆ ಹೊಡೆದು ಮಳೆ ಬೆಂಡ್ ಮಾಡಿರಲ್ಲ. ಕೆಲವ್ರು ಏನು ಮಾಡ್ತಾರೆ, ಮಳೆ ಹೊಡೆದು ಬೆಂಡ್ ಮಾಡಿರ್ತಾರೆ, ಅದು ಬಿಚ್ಚುವಾಗ ಬ್ರೇಕ್ ಆಗುತ್ತೆ, ಮುರಿದೋಗುತ್ತೆ. ಬಟ್ ನಾವು ಸ್ಕ್ರೂ ಫಿಟ್ಟಿಂಗ್ ಮಾಡಿರ್ತೀವಿ. ಯಾವುದೇ ಕಾರಣಕ್ಕೂ ನೀವು 3-4 ಜನ 5-5 ಜನ 10 ಕುಣಿದ್ರೂ ಏನೂ ಆಗಲ್ಲ. ಸ್ಕ್ರೂ ಫಿಟ್ಟಿಂಗ್ ಓಪನ್ ಮಾಡಿದ್ರೆ ನೀಟಾಗಿ ಎಲ್ಲ ಅಸೆಂಬಲ್ ಸಪ್ರೇಟ್ ಆಗುತ್ತೆ. ಮತ್ತೆ ಯಾವ ಥರ ಬೇಕು ಆ ಥರ ಫಿಟ್ ಮಾಡ್ಕೊಂಡ್ರೆ ಫುಲ್ ಸೋಫಾ ಪ್ರಿಪೇರ್ ಆಗುತ್ತೆ. ಇಷ್ಟೊಂದು ಯಾರು ಹೇಳಲ್ಲ. ಅದೇ ಈಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇದನ್ನೆಲ್ಲ ಓಪನ್ ಆಗಿ ಹೇಳಿ ನಿಮ್ಮ ವೀಕ್ಷಕರಿಗೆ ನಮ್ಮ ಕಸ್ಟಮರ್ಗೆ ಇದನ್ನೆಲ್ಲ ತೋರಿಸ್ಕೊಂಡು ಬಂದಿರೋದಕ್ಕೆ ನಾನು ಇವತ್ತು ಈ ಲೆವೆಲಿಗೆ ಇರೋದು. ಇಲ್ಲ ಅಂದರೆ ನಾನು ಇನ್ನೂ ಅಲ್ಲೇ ಇರ್ತಾ ಇದ್ದೆ. ಯಾಕೆಂದರೆ ಆ ಲೆವೆಲಿಗೆ ನನ್ನನ್ನು ತಂದಿದ್ದಾರೆ. ನನ್ನ ಹತ್ರ ಸೋಫಾ ಪರ್ಚೇಸ್ ಮಾಡ್ಕೊಂಡು ಹೋಗಿರೋರು ನಮ್ಮನ್ನು ಆ ಲೆವೆಲಿಗೆ ತಂದಿದ್ದಾರೆ. ಅದಕ್ಕೆ ಓಪನ್ ಆಗಿ ಹೇಳ್ತೀನಿ. ಇನ್ನೊಂದು ಹೆಂಗೆ ಗೊತ್ತಾ, ಒಂದು ಸೋಫಾ ರೆಡಿ ಮಾಡ್ತೀವಿ ಅಂದರೆ 19 ಐಟಮ್ನ ಯೂಸ್ ಮಾಡ್ತೀವಿ ನಾವು. ಟೋಟಲ್ ಮಳೆಯಿಂದ ಹಿಡಿದು ಅದು ವುಡ್ಡು, ಪ್ಲೇವುಡ್ಡು, ಬೆಲ್ಟು, ಸ್ಪ್ರಿಂಗು, ನಿವಾರು ಎಲ್ಲ ಐಟಮ್ಗಳು ಲೆಕ್ಕ ಹಾಕೊಂಡ್ರೆ 19 ಐಟಮ್ ಬರುತ್ತೆ. 19, 20, 25 ಒಂದೊಂದು ಇದರಲ್ಲಿ ಒಂದೊಂದು ಐಟಮ್ ಚೇಂಜ್ ಆಗುತ್ತೆ. ಅಷ್ಟು ಐಟಮನ್ನು ಯೂಸ್ ಮಾಡಿ ನಾನು ಒಂದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ. ಅಷ್ಟು ಐಟಮನ್ನು ಕೂಡ ನಾನು ಏನೇನು ಹಾಕ್ತೀವಿ ಅನ್ನೋದನ್ನು ನೀವು ಆರ್ಡ್ರ್ ಮಾಡ್ತೀರಿ ಅಂದ್ಕೊಳ್ಳಿ. ಈಗ ನಿಮ್ಮ ವೀಕ್ಷಕರು ಆರ್ಡ್ರ್ ಮಾಡ್ತಾರೆ ಅಂದ್ಕೊಳ್ಳಿ,
ನೀವು ಆರ್ಡ್ರ್ ಮಾಡಿದಾಗ ನಾನು ಏನೇನು ಮಾಡ್ತಾ ಇದ್ದೀನಿ ಅಷ್ಟು ಐಟಮ್ ಆಗ್ತಾ ಇದ್ದೀನಿ ಅನ್ನೋದನ್ನ ಓಪನ್ ಆಗಿ ನಿಮಗೆ ವಿಡಿಯೋ ಸಮೇತ ಕಳಿಸ್ತೀನಿ, ಫೋಟೋ ಸಮೇತ ಕಳಿಸ್ತಾ ಇರ್ತೀನಿ. ರೆಡಿ ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ಪು ಫೋಟೋ ಕಳಿಸ್ತಾ ಇರ್ತೀವಿ. ಅದನ್ನ ನೋಡ್ಕೊಂಡು ಅವಾಗ ಎಷ್ಟೋ ಜನ ಖುಷಿ ಪಟ್ಟಿರೋರು ಇದ್ದಾರೆ. ನನ್ನ ಹತ್ರ ರೆಫರೆನ್ಸ್ ವೀಡಿಯೋ ಬೇಕಾದ್ರೆ ಇದೆ, ವಿಡಿಯೋ ಕೊಡ್ತೀನಿ, ಬೇಕಾದ್ರೆ ಅದನ್ನು ನೀವು ಒಂದು ಕ್ಲಿಪ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಆ ಥರ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದೇ ಈಗ ಆಚೆ ಕಡೆ ಹೋದರೆ ಸಖತ್ ಲಕ್ಸುರಿ ಮಾಡೆಲ್ ಐತೆ ಅಂತ ಹೇಳ್ತಾರೆ. ನಾಟಿ ಕೋಳಿಗೂ ಫಾರಮ್ ಕೋಳಿಗೂ ವ್ಯತ್ಯಾಸ ಏನೈತೆ ಅಂತ ಜನಗಳಿಗೆ ಗೊತ್ತು. ಬಟ್ ಆದರೂ ಏನು ಮಾಡ್ತೀರಾ, ಇಲ್ಲಿ ಫಾರಮ್ ಕೋಳಿನೇ ಬೇಕು, ನಾಟಿ ಕೋಳಿ ಬೇಡ ಇಲ್ಲಿ. ಹಂಗೆ ಇದೆಲ್ಲ 100% ಕ್ವಾಲಿಟಿ. ಆ ಥರ ಸೋಫಾಗಳಿವೆಲ್ಲ ನೋಡ್ರಿ. ಇದು ಒಂದು ಮಾಡಲು 3+1 ಇದು ಹೇಗೆ ಅಂತಂದರೆ, ಕೆಲವು ಹಳ್ಳಿಗಳ ಮನೆಗಳಲ್ಲಿ ತುಂಬ ಸ್ಲಿಮ್ ಬಾಗಿಲು ಕಟ್ಬಿಟ್ಟಿರ್ತಾರೆ. ಅಲ್ಲಿ ಬನ್ನಿ, ತುಂಬ ಸ್ಲಿಮ್ ಬಾಗಿಲು ಮಾಡಿಬಿಟ್ಟಿರ್ತಾರೆ. ಸ್ಲಿಮ್ ಅಂದರೆ 2 ಅಡಿ ಬಾಗಿಲು ಮಾಡಿಬಿಟ್ಟಿರ್ತಾರೆ. 2 ಅಡಿ ಬಾಗಿಲು ಮಾಡಿಬಿಟ್ಟಿರ್ತಾರೆ. 2 ಅಡಿ ಅಂದರೆ 24 ಇಂಚು. ನಾವು ಆ ಸೈಜಲ್ಲಿ ಮಾಡಿದ್ರೆ ಈ ಸೋಫಾ ಒಳಗಡೆ ಹೋಗಲ್ಲ. ಈಗ ಈ ಸೋಫಾ ಆರಾಮಾಗಿ ನೀವು 2 ಅಡಿ ಇದ್ರೆ ಈಸಿಯಾಗಿ ಅವ್ರ ಮನೆ ಒಳಗಡೆ ತೊಗೊಂಡು ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ಇದು ಸ್ಲಿಮ್ ಆಗಿ ಮತ್ತು ಅಫಿಷಿಯಲ್ ಆಗಿ ಇದನ್ನು ರೆಡಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಇದು 3+1 ಅಫಿಷಿಯಲ್ ಮಾಡಲು ತುಂಬ ಚೆನ್ನಾಗಿದೆ. ರಿಕ್ಲೈನರ್ ಮಾಡಲಲ್ಲಿ ಅಫಿಷಿಯಲ್ ಆಗಿ ರೆಡಿ ಮಾಡಿರೋದು. ಇದು ಕೂಡ ನಿಮಗೆ 28, 30, 32 ಅಂದರೆ ಕ್ವಾಲಿಟಿ ಮೇಲೆ. ಈಗ 32 ಡೆನ್ಸಿಟಿ ಫೋಮ್ ಹಾಕಿದ್ರೆ 28 ಕೊಡ್ತೀನಿ. 40 ಡೆನ್ಸಿಟಿ ಕುಷನ್ ಹಾಕಿ ಒಳಗಡೆ ಮೆಟೀರಿಯಲ್ ಬೆಲ್ಟು ನೀವಾರು ಸ್ಪ್ರಿಂಗು ಅದು ಕ್ವಾಲಿಟಿ ಚೇಂಜ್ ಮಾಡಿದ್ರೆ, ಬಟ್ಟೆ ಕ್ವಾಲಿಟಿ ಚೇಂಜ್ ಮಾಡಿದ್ರೆ ಒಂದೊಂದು ರೈಸ್ ಒಂದೊಂದು ಇದಕ್ಕೆ ಹೋಗ್ತದೆ. ಆ ಥರ ಇದೆ ಇದು ಕೂಡ. ಅಂದರೆ ಇವಾಗ ಏನಂದರೆ ಗೌರಿ ಗಣೇಶ ಹಬ್ಬದಿಂದ ದೀಪಾವಳಿವರೆಗೂ ನೀವು ಯಾವುದೇ ಸೋಫಾ ತಗೊಳ್ಳಿ, ಯಾವುದೇ ಏನೇ ಐಟಮ್ ಆರ್ಡ್ರ್ ಮಾಡಿ, ನಿಮಗೆ ಕಾಂಪ್ಲಿಮೆಂಟ್ರಿ ಇದೆ, ಮತ್ತು ಗಿಫ್ಟ್ ಇದೆ, ಮತ್ತು ಹಬ್ಬದ ಪ್ರಯುಕ್ತ ಆಫರ್ಗಳಿದ್ದಾವೆ. ನೀವು ಕಾಲ್ ಮಾಡಿದ್ರೆ ನಾನು ಓಪನ್ ಆಗಿ ಹೇಳ್ತೀವಿ ಯಾವ್ಯಾವ್ದು ಏನೇನಿದೆ ಅನ್ನೋದು. ಅದು ಇದರಲ್ಲೂ ಕೂಡ ನಮ್ಮ ತೋರಿಸ್ಕೊಡ್ತೀನಿ. ಇದು ನೋಡಿ 38,000 ಇದೆ. 38,000 ಪೋಲಿ ಮಾಡಲ್ಲ. ಇದರಲ್ಲಿ ನೀವು ಇದನ್ನು ತಗೊಂಡ್ರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 2 ಪಫಿ ಫ್ರೀ. ಅವ್ರು ಯಾವ ಕಲರ್, ಯಾಕೆಂದರೆ ಪಫಿಗಳು ಕಾಂಟ್ರಾಸ್ಟ್ ಮಾಡ್ಕೊಡ್ತೀವಿ. ಇದೇ ಅಂತ ಹೇಳಿ ಮಾಡಲ್ಲ, ಕಾಂಟ್ರಾಸ್ಟ್ ಮಾಡ್ಕೊಡ್ತೀವಿ. ಅವ್ರು ಇವಾಗ ತೊಗೊಂಡೋಗೋದು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೋಬೋದು, ಇಲ್ಲ ಬಾಲ್ಕನಿಲಿ ಇಟ್ಕೋಬೋದು. ಅಡುಗೆ ಮನೆಯಲ್ಲಿ ಊಟ ಮಾಡುವಾಗ ಈಗ ಅಮ್ಮ ಬೇಯಿಸ್ತಾ ಇದ್ರೆ ಇಲ್ಲಿ ತಿಂತ ಕುತ್ಕೋಬೋದು. ಈ ಥರದಕ್ಕೋಸ್ಕರ ಕಾಂಟ್ರಾಸ್ಟಲ್ಲಿ ಮಾಡ್ಕೊಡ್ತೀವಿ. ಅವ್ರು ಯಾವ ಕಾಂಟ್ರಾಸ್ಟಲ್ಲಿ ಹೇಳ್ತಾರೆ, ಸೆಂಟು ಟೇಬಲ್ ಇದೇ ಕಲರಿಗೆ ಮಾಡ್ಕೊಡ್ತೀವಿ. ಬಟ್ ಪಫಿಗಳನ್ನ ಮಾತ್ರ ಕಾಂಪ್ಲಿಮೆಂಟ್ರಿ ಏನು ಕೊಡ್ತೀವಿ ಅದನ್ನೆಲ್ಲ ಕಲರ್ ಚೂಸ್ ಮಾಡ್ತಾರೆ. ಏನಾದರೂ ಸ್ಟಾಕ್ ಮೆಟೀರಿಯಲ್ ಇರುತ್ತಲ್ಲ ಬಟ್ಟೆ, ಅದರಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅದರಲ್ಲಿ. ಹಾಗೆ ನೋಡಿ, ಇದು ಕೂಡ ಒಂದು ಮಾಡಲು, ಪೋಲಿ ಮಾಡಲು. ಯಾಕೆಂದರೆ ಒಂದೇ ಮಾಡಲು ಅಂತಿರಲ್ಲ, ಆಗಲ್ಲ. ಪೋಲಿ ಮಾಡಲು ಎಲ್ಲ ಥರದ್ದು ಮಾಡಲ್ಗಳು ರೆಡಿ ಮಾಡಿ ಇಟ್ಟಿದ್ದೀವಿ. ಇದೆಲ್ಲ ನಿಮ್ಗೆ ಆರಾಮಾಗಿ 10 ವರ್ಷ ಗ್ಯಾರಂಟಿ ಕೊಡ್ತೀನಿ. ಇದನ್ನು ಕೂಡ ಇದೆಲ್ಲ ಒಂದು ಯೂನಿಕ್ ಕಲರ್ ಸರ್. ಇದು ಬೇರೆ ಕಲರ್ ಎಲ್ಲ ಸಿಗೋದು ಡೌಟ್ ಅನ್ಸುತ್ತೆ. ಸಿಗತ್ತೆ. ಕೆಲವು ಬಡ್ಜೆಟ್ ಮೇಲೆ ಹೋಗುತ್ತೆ. ಕೆಲವರು ಆ ಬಡ್ಜೆಟ್ ಕೊಟ್ಟು ತಂದು ಹಾಕ್ತಾರೆ, ಕೆಲವರು ತಂದು ಹಾಕಲ್ಲ. ಇದೆಲ್ಲ ಅಫಿಷಿಯಲ್ ಫ್ಯಾಬ್ರಿಕ್ ಏನೇ, ತುಂಬ ಚೆನ್ನಾಗಿದೆ. ವಾಷೇಬಲ್ ಫ್ಯಾಬ್ರಿಕ್ಕು. ಆರಾಮಾಗೆ ನೀವು ನೀರು ಬಿದ್ರೂ ಒಳಗಡೆ ಹೋಗಲ್ಲ, ಡ್ರಾಪ್ ಆಗಲ್ಲ. ಒಂದು ವೇಳೆ ನೀರು ಬಿದ್ದು ಏನೋ ಆಗ್ಬಿಡ್ತಲ್ಲಪ್ಪ ಅನ್ನಂಗಿದ್ರು ತಲೆ ಕೆಡ್ಸ್ಕೊಳಂಗಿರಲ್ಲ. ಯಾಕೆಂದ್ರೆ ಇದರಲ್ಲಿ ಸ್ಮೆಲ್ ಬರೋ ಥರ ಐಟಮ್ಗಳು ಯಾವೂ ಹಾಕಿಲ್ಲ. ನೀರಲ್ಲಿ ಇದನ್ನ ನೆನೆಸಿ 1 ಅವರ್ ಬೇಕಾರೆ ನೀವು ಆಮೇಲೆ ಡ್ರೈ ಮಾಡಿ ಕ್ಲೀನಾಗಿ ಒಣಗಿಸ್ಬಿಟ್ಟು ತಗೊಂಡು ಮನೇಲಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಯಾಕೆಂದ್ರೆ ಕೆಲವು ಒಳಗಡೆ ಕಾರ್ಡ್ಬೋರ್ಡ್ ಯೂಸ್ ಮಾಡ್ತಾರೆ, ರಟ್ಗಳು ಯೂಸ್ ಮಾಡ್ತಾರೆ, ಗೋಣಿ ಚೀಲ ಯೂಸ್ ಮಾಡ್ತಾರೆ. ಆಮೇಲೆ ಆ ಹತ್ತಿ ಬರುತ್ತಲ್ಲ, ಈ ಕಾಟನ್ ಅಲ್ಲ, ಕಾಟನ್ ಥರನೇ ವೇಸ್ಟ್ ಹತ್ತಿ ಬರುತ್ತೆ ಒಂದು ಬ್ಲ್ಯಾಕ್, ಅದನ್ನು ಯೂಸ್ ಮಾಡ್ತಾರೆ. ಅದೆಲ್ಲ ನೆಂದ್ಬಿಟ್ರೆ ಏನಾಗುತ್ತೆ, ಆಟೋಮೆಟಿಕ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಆ ಥರ ಐಟಮ್ ಇದ್ದಾಗ ಮಾತ್ರ. ಅದನ್ನೆಲ್ಲ ಗೊತ್ತಿದೆ, ನೋಡಿದ್ದೀವಿ. ಎಷ್ಟೋ ಜನ ತಗೊಂಬಂದ್ಬಿಟ್ಟಿದ್ದಾರೆ, ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿದ್ದಾರೆ. ಇದು ಏನಾಯ್ತೋ ಗೊತ್ತಿಲ್ಲ ಕಣಪ್ಪ, ಇಷ್ಟಕ್ಕೊಂದು ಗಟ್ಟಿ ಐತೆ, ಇದು ಹಿಂಗೈತೆ ಹಂಗೈತೆ ಅರ್ಧೋಗೈತೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಸೀರೆ ಜಾಕೆಟ್ಗಳಿರ್ತವೆ, ವೇಸ್ಟ್ ಹತ್ತಿ ಇರ್ತವೆ, ಕಾಟನ್ ಬಾಕ್ಸ್ ಇರುತ್ತೆ, ರೊಟ್ಟುಗಳು ಇರ್ತವೆ. ಹಂಗಾಗಿ ಏನು ಮಾಡ್ತೀವಿ, ಆ ಥರದ್ದೆಲ್ಲ ಇದರಲ್ಲಿ ಇರಲ್ಲ. ನೀವು ಇದನ್ನ ನೆಂದ್ರೂ ಕೂಡ ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ನಾನು ಫಸ್ಟು ಈಗ ಏನು 4 ವರ್ಷದ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಲಾರಿಗಳಲ್ಲಿ ತುಂಬ್ಕೊಂಡೋಗಿ ಹಳ್ಳಿಗಳಲ್ಲಿ ಇಟ್ಟು ಮಾರ್ತಿದ್ದೆ. ಒಂದು ವೇಳೆ ಸಡನ್ನಾಗಿ ಮಳೆ ಬಂತು ಅಂದರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಶಾಮಿಯಾನ ಇರೋದು, ಒಳಗಡೆ ಕೆಳಗಡೆ ನೆನೀತಾ ಇರೋದು. ಒಂದು ಅರ್ಧ ದಿನ ಚೆನ್ನಾಗಿ ಬಿಸಿಲು ಬಂತು ಅಂದರೆ ಮುಗೀತು. ಎಲ್ಲ ನೀಟಾಗಿ ಡ್ರೈ ಆಗೋಯ್ತು ಅಂದರೆ ನೆಕ್ಸ್ಟ್ ಡೇ ಅದೇ ಸೂಪರ್ ಪಳ ಹೊಳಿತಿರ್ತವೆ. ಹಂಗೆ ಹಾಳಾಗೋ ಥರ ಐಟಮ್ ಒಳಗಡೆ ಇತ್ತು ಅಂದರೆ ಅದು ಫಂಗಸ್ ಬರೋ ಥರ ಐಟಮ್ ಇತ್ತು ಅಂದರೆ ಫಂಗಸ್ ಬರುತ್ತೆ. ಆ ಥರ ಐಟಮ್ ಇಲ್ಲ. ಏನು ರೇಂಜ್ ಇದು ಅಷ್ಟೇ, ಎಲ್ಲ 36, 32, 34 ಅಂದರೆ ಒಂದೊಂದು ಸ್ಟೆಪ್ಪಲ್ಲಿದೆ. ಇವಾಗ ಇದರಲ್ಲಿ ಏನಂತಂದರೆ, ಇವಾಗ ಇದನ್ನು ಒಂದು 38,000 ಹೇಳ್ತೀನಿ ಅಂದ್ಕೊಳ್ಳಿ. 38,000 ಹೇಳ್ದಾಗ ಅವರು ನನಗೆ ಅಷ್ಟು ಬೇಡ ಅಂತಂದಾಗ ಇದರಲ್ಲಿ ಕ್ವಾಲಿಟಿ ಅಂದರೆ ಫೋಮ್ ಚೇಂಜ್ ಮಾಡ್ತೀವಿ, ಬಟ್ಟೆ ಕ್ವಾಲಿಟಿ ಸ್ವಲ್ಪ ಚೇಂಜ್ ಮಾಡ್ತೀವಿ. ಇವಾಗ ಒಂದು 450-500 ರೂಪಾಯಿ ಬಟ್ಟೆ ಕೊಟ್ಟು ತಂದಿರ್ತೀವಿ ಅಂದ್ಕೊಳ್ರಿ. ಇಷ್ಟೊಂದು ಬೇಡಪ್ಪ ಅಂದಾಗ ಒಂದು 200 ರೂಪಾಯಿ ರೇಂಜಲ್ಲಿ ಬಟ್ಟೆಗಳನ್ನ ರೆಡಿ ಮಾಡಿ ಅವ್ರಿಗೆ ಯಾವ ಥರ ಬೇಕು ಆ ಮಟ್ಟಕ್ಕೆ ರೆಡಿ ಮಾಡಿ ಕೊಡ್ತೀವಿ. ಬಟ್ ಅದು ಏನು ರೆಡಿ ಮಾಡಿಕೊಟ್ಟಿರ್ತೀವಿ
ವ್ಯಾರಂಟಿ ಇರ್ತದೆ ನಮ್ಮ ಕಡೆಯಿಂದ. Okay. ನಾವೇನು ಮಾಡ್ಕೊಟ್ಟಿರ್ತೀವಿ, ವುಡ್ ಹಾಳಾಗಲ್ಲ, ಬೆಲ್ಟು ನೀವಾರು ಸ್ಪ್ರಿಂಗು ಯಾವುದು ಹಾಳಾಗಲ್ಲ, ಚೆನ್ನಾಗಿರ್ತದೆ. ಬಟ್ ಏನಂದರೆ ಬಟ್ಟೆ ಅದು ಮೇಂಟೈನ್ ಮಾಡ್ಬೇಕಷ್ಟೇ. ಈಗ ತೂತ ಆಗ್ದಂಗೆ ಏನೋ ಬ್ಲೇಡ್ ಶಾರ್ಪ್ ಐಟಮ್ ಬೀಳ್ದಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಆಯ್ತು, ಏನು ತೊಂದರೆ ಇಲ್ಲ. ಇವಾಗ ನೋಡಿ, ಇದು ಕಾರ್ನರ್ ಇದೆ. ಕಾರ್ನರ್ ಏನಂತಂದರೆ ನಮ್ಮ ಹತ್ರ ಸ್ಟಾರ್ಟಿಂಗು 28,000 ಇದೆ. ಇದು 10 ವರ್ಷ ಬೆಲೆ ಬಾಳೋ ಥರ ಒಂದು ಕ್ವಾಲಿಟಿ ಸೋಫಾ ಇದು. ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ ತುಂಬ. ಹಾಂ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಲೋ ಹೈಟು. ಇವಾಗ ನೋಡಿ, ಹ್ಯಾಂಡ್ಲು ಇದು ಎರಡು ಹಿಂಗೆ ಇಟ್ಕೊಂಡು ಕುತ್ಕೋಬೋದು. ಲೋ ಹೈಟ್ ಅಫಿಷಿಯಲ್ ಮಾಡಲ್. ಈ ಥರ ಸೋಫಾ ಒಂದು ವೇಳೆ ಈಗ ಸ್ಟಾರ್ಟಿಂಗ್ 28,000 ರೂಪಾಯಿಂದ ಸೋಫಾ ಇದೆ ಕಾರ್ನರ್. ಅದು ಮಾಡಲ್ ಒಂದೊಂದು ಪಾಲಿ ಮಾಡಲ್ ಇರುತ್ತೆ, ಒಂದು ರಿಕ್ಲೈನರ್ ಮಾಡಲ್ ಇರುತ್ತೆ, ಒಂದು ಎಡ್ರೆಸ್ಟ್ ಮಾಡಲ್ ಇರುತ್ತೆ. ಈ ಥರ 3 ಐಟಮ್ ಇರುತ್ತೆ. ಒಂದು ವೇಳೆ ಈ ಥರ ಎಡ್ರೆಸ್ಟ್ ಮಾಡಲು ಅರೌಂಡ್ 60,000 ರೂಪಾಯಿ ರೇಂಜ್ವರೆಗೂ 10 ವರ್ಷ ಗ್ಯಾರಂಟಿ ಸೋಫಾ ತೊಗೊಂಡ್ರೆ, ಈ ಸೋಫಾ ತೊಗೊಂಡ್ರೆ ಅವ್ರಿಗೆ ಒಂದು ವಿತೌಟ್ ಸ್ಟೋರೇಜು ಕ್ವೀನ್ ಸೈಜ್ ಕಾಟು, ವಿತೌಟ್ ಸ್ಟೋರೇಜು ಕ್ವೀನ್ ಸೈಜ್ ಕಾಟು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, XXL ಬೀನ್ ಬ್ಯಾಗು, ಅಷ್ಟೆಲ್ಲ ಉಚಿತವಾಗಿರುತ್ತೆ ಇದು ತಗೊಂಡ್ರೆ. ಈಗ ಇದನ್ನೇ ತಗೊಂಡ್ರು ನಾನು ಅಷ್ಟೆಲ್ಲ ಕೊಡ್ತೀನಿ ಫ್ರೀಯಾಗಿ. ಹಾಂ 60,000 ರೂಪಾಯಿ. ಇವಾಗ ಇದನ್ನ 60,000 ರೂಪಾಯಿ. ಇದನ್ನು ತಗೊಂಡ್ರೆ ಒಂದು ಕ್ವೀನ್ ಸೈಜ್ ಕಾಟು ವಿತೌಟ್ ಸ್ಟೋರೇಜು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಬೀನ್ ಬ್ಯಾಗು ತಗೋತೀವಿ. ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬೇಡಪ್ಪ, ಬೇರೆ ಏನಾರ ಬೇಕು, ಪಫಿಗಳು ಮಾಡ್ಕೊಡ್ತೀನಿ ಕಾಂಪ್ಲಿಮೆಂಟ್ರಿ 2. ಕಾಟು ನಮ್ಮ ಮನೇಲಿ ಐತಪ್ಪ, ಕಾಟು ಬೇಡ ನನಗೆ, ರಿಕ್ಲೈನರ್ ಮಾಡ್ಕೊಡ್ತೀನಿ. ಸಿಂಗಲ್ ರಿಕ್ಲೈನರ್ನ ಅವ್ರಿಗೆ ಮಾಡ್ಕೊಡ್ತೀನಿ. ಅವ್ರಿಗೆ ನನಗೆ ಈ ಕಲರ್ ಬೇಡಪ್ಪ, ನನಗೆ ಬೇರೆ ಕಲರ್ ಬೇಕು, ನನಗೆ ಅದನ್ನು